ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಿಡಲ್ ಬಂದು 10.075 ತಗೊಂಡಿದ್ದೀನಿ. 11 ಆದರೂ ಆಗುತ್ತೆ. ಇದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಕುಚ್ಚು ಡಿಸೈನು. 6 ಎಳೆ ದಾರ ತೆಗೆದು ತುದಿಯಲ್ಲಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ. ಇದನ್ನು 1 ಅವರ್ 1.5 ಅವರ್ ಒಳಗಡೆ ಹಾಕ್ಕೊಳ್ಬೋದು. ತುಂಬ ಅಂದರೆ ತುಂಬಾ ಈಸಿ ಇದೆ. ಇವಾಗಷ್ಟೇ ಕ್ರೋಶ ಕುಚ್ಚು ಕಲಿಯೋರು ಟ್ರೈ ಮಾಡ್ಬೋದು ಮತ್ತು ಫಾಸ್ಟಾಗೂ ಕೂಡ ಆಗುತ್ತೆ. ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡಿಕೊಂಡೆ, 2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 5 ಚೈನ್ನ ಹಾಕ್ತಾಯಿದ್ದೀನಿ. 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. 1 ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗ್ಬಿಡಿ, ರಿಂಕಲ್ಸ್ ಬಂದುಬಿಡುತ್ತೆ. ನಂತರ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ. ಸೊ 5 ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ 2 ಸಲ ಸಿಂಗಲ್ ಕ್ರೋಶ, ಒಟ್ಟು 3 ಸಲ ಸಿಂಗಲ್ ಕ್ರೋಶ ಲೇಸ್ ಮೇಲೆ ಇರುತ್ತೆ. ಇವಾಗ ಮತ್ತೆ ನಾನು ಚೈನನ್ನು ಹಾಕ್ತಾಯಿದ್ದೀನಿ. 2 3 4 5 6 ಚೈನ್ಗಳನ್ನ ಹಾಕಿ ಇಲ್ಲಿ 5 ಚೈನ ಹಾಕಿ 3 ಸಲ ಸಿಂಗಲ್ ಕ್ರೋಶ ಮಾಡಿದ್ದೀನಿ. ನಂತರ 6 ಚೈನನ್ನು ಹಾಕಿದ್ದೀನಿ. ಈ ರೀತಿ ಇಟ್ಕೊಂಡು ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಜಾಸ್ತಿ ಎಳ್ದು ಲಾಕ್ ಮಾಡೋದಕ್ಕೆ ಹೋಗ್ಬಿಡಿ. ಇಲ್ಲಿ ಆರ್ಚ್ ಬರೋದ್ರಿಂದ ಸ್ವಲ್ಪ ಯು ಶೇಪಲ್ಲಿ 6 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು 2-3 ಚೈನಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ. 6 ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 6 ಚೈನ್ನೇ ಹಾಕ್ತಾಯಿದ್ದೀನಿ. ಸೊ ಮತ್ತೆ ರಿವರ್ಸ್ ನಾವು ಹಿಂದೆಯಿಂದ 6 ಚೈನ್ನ ಹಾಕಬೇಕು. ಇದು ಒಂದೇ ಸ್ಟೆಪ್ ಆಗಿರೋದ್ರಿಂದ ಸ್ವಲ್ಪ ಇಲ್ಲೇ ಲೇಸನ್ನು ಟ್ವಿಸ್ಟ್ ಮಾಡಿ ಹಿಂದೆ ಲಾಕ್ ಮಾಡ್ತಾಯಿದ್ದೀನಿ. ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಇದೆಯಲ್ವ, ಇದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ನಂತರ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಇದೆ ನೋಡಿ, ಇನ್ನೊಂದು, ಅದ್ರ ಮೇಲೂ ಕೂಡ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ಬ್ಯಾಕ್ ಸೈಡಿಂದ 2 ಟೈಮ್ಸ್ ನಾವು ಸಿಂಗಲ್ ಕ್ರೋಶನ ಮಾಡಬೇಕು. ಇವಾಗ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಆಲ್ರೆಡಿ ಇಲ್ಲಿ 2 6 ಚೈನ್ ಗ್ಯಾಪ್ ಇದೆ, ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ಈ ರೀತಿ ನಿಡಲ್ನ ಹಾಕಬೇಕು. ನಿಡಲ್ನ ಹಾಕಿ ಥ್ರೆಡ್ನ ತಂದು ಸೂಜಿ ಮೇಲೆ 2 ದಾರ ಇರುತ್ತೆ, ಒಟ್ಟಿಗೆ ಸೇರಿಸಿ ಥ್ರೆಡನ್ನು ಹೇಳ್ಕೊಂಡ್ರೆ ಸಿಂಗಲ್ ಕ್ರೋಶ ಆಗುತ್ತೆ. ಅಂದರೆ ಇಲ್ಲಿ 2 ಸಲ ಬ್ಯಾಕ್ ಸೈಡಿಂದ 2 ಸಲ ಸಿಂಗಲ್ ಕ್ರೋಶನ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನು ಮತ್ತೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಆ 2 6 ಚೈನನ್ನು ಸೇರಿಸ್ಕೊಂಡಂಗೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಒಟ್ಟು ನಾನು 4 ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ. 4 ಸಿಂಗಲ್ ಕ್ರೋಶ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾಯಿದ್ದೀನಿ. ಒಂದು ಸ್ಮಾಲ್ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಳ್ಬೇಕು. ಥ್ರೆಡ್ ಒಳಗಡೆ ಹಾಕ್ಕೊಂಡು ಮತ್ತೆ ನಾವು ಸಿಂಗಲ್ ಕ್ರೋಶನ ಮಾಡಬೇಕು. ಸೊ ಬೀಡನ್ನ ಹಾಕ್ಕೊಂಡ್ಮೇಲೆ ಇಲ್ಲಿ ಎಷ್ಟು ಬೀಡ್ಗಿಂತ ಮುಂಚೆ ಎಷ್ಟು ಸಿಂಗಲ್ ಕ್ರೋಶ ಇರುತ್ತೋ ಅಷ್ಟನ್ನೇ ಹಾಕ್ಕೊಳ್ಬೇಕು. ಮತ್ತು ಅದ್ರ ಜೊತೆಗೆ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು. ಏನಕ್ಕೆ ಅಂತ ಹೇಳ್ತೀನಿ. 2 ಸಲ ಆಯಿತು. 3ನೇ ಸಿಂಗಲ್ ಕ್ರೋಶ, 4ನೇ ಸಿಂಗಲ್ ಕ್ರೋಶ, ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಏನಕ್ಕೆ ಅಂದರೆ ಇಲ್ಲಿ ಬ್ಯಾಕ್ ಸೈಡಿಂದ ನಾವು ಅಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ, ಅದು ಕೂಡ ನಮಗೆ ರೈಟ್ ಸೈಡಿಂದ ಅಲ್ಲೇನೋ ಸಿಂಗಲ್ ಕ್ರೋಶ ಮಾಡಿದ್ದೀವಿ ಅನ್ನೋ ರೀತಿಯೇ ಕಾಣಿಸ್ತಿರುತ್ತೆ. ಹಾಗಾಗಿ ಬೀಡಾದಮೇಲೆ 5 ಸಲ ಮಾಡ್ಕೊಳ್ಬೇಕು. ನಂತರ ಲೇಸ್ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಏನು ಗ್ಯಾಪ್ ಏನು ಕೊಡೋದು ಬೇಡ. ಆಲ್ರೆಡಿ ಒಂದು ಸಲ ಸಿಂಗಲ್ ಕ್ರೋಶ ಲೇಸ್ ಮೇಲೆ ಇರುತ್ತಲ್ವ, ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ನಂತರ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 3 ಸಲ ಸಿಂಗಲ್ ಕ್ರೋಶ ಇರುತ್ತೆ. ಸೊ ಆರ್ಚ್ ಆದಮೇಲೆ ಎಕ್ಸ್ಟ್ರಾ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು. ಒಟ್ಟು 3 ಸಲ ಸಿಂಗಲ್ ಕ್ರೋಶ ಲೇಸ್ ಮೇಲೆ ಇರುತ್ತೆ. ಇವಾಗ ನಾನು ಇಲ್ಲಿ ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 3 4 5 6 ಇದನ್ನು ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಯು ಶೇಪಲ್ಲಿ ಇಟ್ಕೊಂಡು ಚೈನ್ಗಳನ್ನ ಲಾಕ್ ಮಾಡಬೇಕು. ಮತ್ತೆ ನಾನು 6 ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 4 5 6 ಚೈನ್ಗಳನ್ನ ಹಾಕಿ ಮತ್ತು ಹಿಂದೆಯಿಂದ ನಾವು ಲಾಕ್ ಮಾಡಬೇಕು. ಲೇಸನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಂಡು ಲಾಕ್ ಮಾಡ್ತಿದ್ದೀನಿ. ಸೀರೆಗೆ ಹಾಕ್ಕೊಂಡ್ರೂ ಕೂಡ ಇದೇ ರೀತಿಯಾಗಿ ಹಾಕ್ಕೊಳ್ಳಿ. ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಲಾಕ್ ಮೇಲೆ ಲಾಕ್ ಮಾಡಬೇಕು.
ನಂತರ ಸೆಕೆಂಡ್ ಒನ್ ಸಿಂಗಲ್ ಕ್ರೋಶೆ ಇರುತ್ತೆ ಅದರ ಪಕ್ಕನೇ ಅದರಲ್ಲೂ ಕೂಡ ಸಿಂಗಲ್ ಕ್ರೋಶನ ಮಾಡಬೇಕು. ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ, ಅಂದರೆ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. ನಂತರ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಈ 2 6 ಚೈನ್ ಗ್ಯಾಪ್ ಏನಿದೆ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ಸಿಂಗಲ್ ಕ್ರೋಶನ ಮಾಡಬೇಕು. ಇಲ್ಲಿ ಬೇಕಿದ್ರೆ ನೀವು ಹಾಫ್ ಡಬಲ್ ಕ್ರೋಶನ ಮಾಡ್ಬೋದು, ಮತ್ತು ಸಣ್ಣದಾಗಿ ಡಬಲ್ ಕ್ರೋಶದಲ್ಲೂ ಕೂಡ ಟ್ರೈ ಮಾಡ್ಬೋದು. ನಾನು ಇವತ್ತು ತುಂಬ ಸಿಂಪಲ್ ಆಗಿರಲಿ ಅನ್ನೋ ಕಾರಣಕ್ಕೆ ಸಿಂಗಲ್ ಕ್ರೋಶದಲ್ಲಿ ಹಾಕ್ತಾ ಇದ್ದೀನಿ. ಒಟ್ಟು ನಾವು 4 ಸಲ ಸಿಂಗಲ್ ಕ್ರೋಶನ ಮಾಡಿ ಒಂದು ಬೀಡನ್ನ ಹಾಕಬೇಕು. ಸೊ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್, ಇದು ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥ ಡಿಸೈನು. ಇವಾಗ ತಾನೇ ಕ್ರೋಶ ಕುಚ್ಚು ಕಲಿಯೋರು ಟ್ರೈ ಮಾಡ್ಬೋದು. ನಿಮಗೆ ಚೈನ್ ಹಾಕೋದಕ್ಕೆ, ಲಾಕ್ ಮಾಡೋದಕ್ಕೆ, ಸಿಂಗಲ್ ಕ್ರೋಶ ಮಾಡೋದಕ್ಕೆ ಬಂದರೆ ಸಾಕು. ಸೊ ಒಂದು ಬೀಡನ್ನ ಹಾಕ್ಕೊಂಡ್ಮೇಲೂ ಕೂಡ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೀಡನ್ನ ಹಾಕ್ಕೊಂಡ್ಮೇಲೆ 5 ಸಲ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತ ಆವಾಗಲೇ ಹೇಳಿದ್ನಲ್ವ, ಅಂದರೆ ಬ್ಯಾಕ್ ಸೈಡಿಂದ ನಾವು ಲಾಕ್ ಮಾಡಿರ್ತೀವಲ್ಲ, ಅಲ್ಲೊಂದು ಸಿಂಗಲ್ ಕ್ರೋಶ ರೀತಿಯೇ ಕಾಣಿಸ್ತಿರುತ್ತೆ ನಾವು ರೈಟ್ ಸೈಡಿಗೆ ತಿರುಗಿಸ್ಕೊಂಡ್ಮೇಲೆ. ಅದಕ್ಕೋಸ್ಕರ ಅದು ಬೀಡ್ಸ್ ಮಧ್ಯದಲ್ಲಿ ಸೆಂಟ್ರಲ್ ಬರಲಿ ಅನ್ನೋ ಕಾರಣಕ್ಕೆ ನಾನು ಈ ಸೈಡು ಬೀಡ್ ಆದಮೇಲೆ 5 ಸಲ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ ಅಷ್ಟೇ. ನಂತರ ಇಲ್ಲಿ ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲೇಸ್ ಮೇಲೆ ಲಾಕ್ ಮಾಡಿಕೊಂಡು ಇನ್ನೊಂದು ಸಲ ಅದ್ರ ಪಕ್ಕನೇ ಸಿಂಗಲ್ ಕ್ರೋಶನ ಮಾಡಬೇಕು. ಈ ರೀತಿ ಆರ್ಚ್ ಬರುತ್ತೆ. ಚಿಕ್ಕ ಚಿಕ್ಕದಾಗಿ 2 ಆರ್ಚ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಗ್ಯಾಪ್ ಜಾಸ್ತಿ ಕೊಟ್ಟರೆ ಅದು ಇನ್ನೂ ಆರ್ಚ್ ಯು ಶೇಪಲ್ಲಿ ಕಾಣಿಸುತ್ತೆ. ನಾವು ಯಾವ ಶೇಪಲ್ಲಿ ಗ್ಯಾಪ್ ಕೊಡ್ತೀವೋ ಅದೇ ಶೇಪಲ್ಲಿ ಆರ್ಚ್ ಬರುತ್ತೆ. ಸ್ವಲ್ಪ ದೂರದಲ್ಲಿ ಲಾಕ್ ಮಾಡಿಬಿಟ್ರೆ ಆ ಆರ್ಚ್ ಕೂಡ ಅಷ್ಟೊಂದು ಯು ಶೇಪ್ಗಿಂತ ಸ್ವಲ್ಪ ಬಿಗ್ ಸೈಜಲ್ಲಿ ಕಾಣಿಸುತ್ತೆ. ಹತ್ರದಲ್ಲಿ ಲಾಕ್ ಮಾಡಿಕೊಂಡ್ರೆ ಈ ರೀತಿ ಕಾಣಿಸುತ್ತೆ. ಸೊ 3 ಸಿಂಗಲ್ ಕ್ರೋಶ ಬರ್ತಿದೆ, ನೋಡ್ತಿರ್ಬೋದು. ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನನ್ನು ಹಾಕ್ತಾ ಇದ್ದೀನಿ. ಅಂದರೆ 2 ಆರ್ಚ್ ಆದಮೇಲೆ ಒಂದು ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸ್ ಬಿಡ್ತಾ ಇದ್ದೀನಿ. ಇದನ್ನು ಬೇಕಿದ್ದರೆ ನೀವು ಚೇಂಜಸ್ ಮಾಡಿ ಹಾಕ್ಬೋದು. 3 ಆರ್ಚು 1 ಕುಚ್ಚು ಈ ರೀತಿನಾದರೂ ಮಾಡ್ಬೋದು. ನಾನಿಲ್ಲಿ 2 ಆರ್ಚ್ ಆದಮೇಲೆ 5 ಚೈನನ್ನು ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ 2 ಆರ್ಚು 1 ಕುಚ್ಚು ಬರೋ ರೀತಿ ಮಾಡ್ತಾ ಇದ್ದೀನಿ. 5 ಚೈನ ಹಾಕಿ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕ 2 ಸಲ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. 2 ಸಲ ಸಿಂಗಲ್ ಕ್ರೋಶ ಆದಮೇಲೆ ಆರ್ಚ್ ಮಾಡೋದಕ್ಕೆ 6 ಚೈನ್ನ ಹಾಕಬೇಕು. ಅಂದರೆ 6 ಚೈನ್ಗಳನ್ನ ಹಾಕಬೇಕು. 6 ಚೈನ್ಗಳನ್ನ ಹಾಕಿ ಈ ರೀತಿ ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ 1-2 ಚೈನಷ್ಟು ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು 6 ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ. ಮತ್ತು ಈ ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಅಂದರೆ ನೀವು 7 ಚೈನಲ್ಲೂ ಕೂಡ ಟ್ರೈ ಮಾಡ್ಬೋದು. 7 ಚೈನ್ 8 ಚೈನ್ವರೆಗೂ ಟ್ರೈ ಮಾಡ್ಬೋದು. ಇಲ್ಲಿ 2 ಆರ್ಚ್ ಅಲ್ವಾ, ಹಾಗಾಗಿ ನಾನು 6 ಚೈನಲ್ಲಿ ಹಾಕ್ತಾಯಿದ್ದೀನಿ. ಸೊ 6 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಇನ್ನೊಂದು ಸಲ 6 ಚೈನ ಹಾಕ್ಕೊಂಡು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಹಿಂದೆಯಿಂದ ಲಾಕ್ ಮಾಡಿಕೊಂಡೆ. ಅದ್ರ ಪಕ್ಕ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಇರುತ್ತೆ ಅಲ್ಲಿ ಇನ್ನೊಂದು, ಅದರಲ್ಲೂ ಕೂಡ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸೊ ಬ್ಯಾಕ್ ಸೈಡಿಂದ 2 ಸಲ ಸಿಂಗಲ್ ಕ್ರೋಶ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಈ 2 ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ನಾವು ಸಿಂಗಲ್ ಕ್ರೋಶನ ಮಾಡಬೇಕು. ಸೊ 4 ಸಲ ಹಾಕ್ಕೊಂಡ್ರೆ ಸಾಕಾಗುತ್ತೆ. 3 4 ಸಿಂಗಲ್ ಕ್ರೋಶ ಆದಮೇಲೆ ಒಂದು ಸ್ಮಾಲ್ ಬೀಡನ್ನ ಹಾಕ್ತಾಯಿದ್ದೀನಿ. ಸೊ ಬೀಡ್ಸ್ ಯಾವುದು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಬೀಡ್ಸ್ ಬೇಕು ಅನ್ನೋರು ಈ ರೀತಿ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಳ್ಬೋದು. ಒಂದು ಬೀಡನ್ನ ಹಾಕ್ಕೊಂಡು ಮತ್ತು ನಾನು 5 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಈ ಸೈಡು. ಇಲ್ಲಾಂದರೆ ಫಿನಿಶಿಂಗ್ ಬರೋದಿಲ್ಲ ಫ್ರೆಂಡ್ಸ್, ಇದು ಒಂದೇ ಸ್ಟೆಪ್ ಆಗಿರೋದ್ರಿಂದ 2 ಸ್ಟೆಪ್ಪಲ್ಲಿ ಹಾಕ್ಕೊಂಡ್ರೆ ಕರೆಕ್ಟಾಗಿ 4 ಸಲ ಮಾಡ್ಕೊಳ್ಬೋದು. ಅಂದರೆ ಬೀಡ್ಗಿಂತ ಮುಂಚೆ 4 ಸಿಂಗಲ್ ಕ್ರೋಶ, ಬೀಡ್ ಆದಮೇಲೆ 4 ಸಲ ಸಿಂಗಲ್ ಕ್ರೋಶನ ಮಾಡ್ಬೋದು. ಇದು ಒಂದೇ ಸ್ಟೆಪ್ ಆಗಿರೋದ್ರಿಂದ ಈ ರೀತಿ 1 ಸಲ ಸಿಂಗಲ್ ಕ್ರೋಶ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ನಂತರ ಇನ್ನೊಂದು ಸಲ ಸಿಂಗಲ್ ಕ್ರೋಶ. ಲೇಸ್ ಮೇಲೆ 3 ಸಿಂಗಲ್ ಕ್ರೋಶ ಇರುತ್ತೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸೊ ಇದೇ ರೀತಿ ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೆ 6 ಚೈನ್ನ ಹಾಕ್ತಾ ಇದ್ದೀನಿ. 6 ಚೈನನ್ನು ಹಾಕಿ ಅದನ್ನು ಲಾಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. 6 ಚೈನ್ಗಳನ್ನ ಹಾಕಿ ಯು ಶೇಪಲ್ಲಿ ಲಾಕ್ ಮಾಡಿ ಮತ್ತೆ ನಾವು 6 ಚೈನ್ನ ಹಾಕಬೇಕು. ನಾನಿಲ್ಲಿ ಆರ್ಚನ್ನು ಮಾಡ್ಕೊಂಡಿದ್ದೀನಿ, 2ನೇ ಆರ್ಚನ್ನು ಕೂಡ. ಅದಾದಮೇಲೆ
ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ 2 ಸಲ. ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ನ ಹಾಕ್ತಾಯಿದ್ದೀನಿ. ಸೇಮ್ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಇದೇ ರೀತಿಯಾಗಿ ಹಾಕ್ಕೊಳ್ಳಿ. ಒಂದು ಆರ್ಚ್ ಒಂದು ಕುಚ್ಚು ಈ ರೀತಿನಾದರೂ ಮಾಡ್ಕೊಳ್ಬೋದು. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್, ಹೀಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ. ಇದೇ ರೀತಿ ನಾನು ಪೂರ್ತಿಯಾಗಿ 3 ಆರ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೀರೆಗಳಿಗೆ ಹಾಕ್ಕೊಂಡ್ರೆ ಇದೇ ರೀತಿಯಾಗಿ ಹಾಕ್ಕೊಳ್ಳಿ. ಸೊ ಕೊನೆ ತನಕ ಹಾಕ್ಕೊಂಡು ಕೊನೆಯಲ್ಲಿ 5 ಚೈನ್ ಆದಮೇಲೆ ಒಂದು 2 ಸಲ ಲಾಕ್ ಮಾಡಿ 2-3 ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ 5 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ನಾವಿಲ್ಲಿ ಎಷ್ಟು ಗ್ಯಾಪ್ ಕೊಡ್ತೀವೋ ಅದ್ರ ಮೇಲೆ ಡಿಸೈನ್ ಚೇಂಜಸ್ ಕಾಣಿಸುತ್ತೆ. ಇಲ್ಲಿ ಒಂದು ಪಾಯಿಂಟಷ್ಟು ಜಾಸ್ತಿ ಗ್ಯಾಪ್ ಕೊಟ್ಟಿದೆ, ಈ ರೀತಿ ಆರ್ಚ್ ಬರುತ್ತೆ. ಚಿಕ್ಕದಾಗಿ ಬೇಕು ಅಂದರೆ ಹತ್ರದಲ್ಲಿ ಲಾಕ್ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ಆರ್ಚು ಚೇಂಜಸ್ ಕಾಣಿಸುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ತುಂಬ ಸಿಂಪಲ್ ಡಿಸೈನು, ಕಷ್ಟ ಏನಿಲ್ಲ. ಪ್ರೈಸ್ ಬಂದು 350-400 ಅರೌಂಡ್ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಹಾಗೆಯೇ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ಇವಾಗ ತಾನೇ ಕ್ರೋಶ ಕುಚ್ಚು ಕಲಿಯೋರು ಟ್ರೈ ಮಾಡಿ, ಕಷ್ಟ ಏನಿಲ್ಲ. ಫ್ರೆಂಡ್ಸ್, ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಹೊಸೊಬ್ಬರಾಗಿದ್ದರೆ, ಫಸ್ಟ್ ಟೈಮ್ ನೋಡ್ತಿದ್ರೆ, ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.